ಪೊಲೀಸ್ ಪ್ರೆಸ್ ಒಂದು ನಾಣ್ಯದ ಎರಡು ಮುಖಗಳು. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘ ರಾಜ್ಯಾಧ್ಯಕ್ಷ ಬಂಗ್ಲೆ ಮಲ್ಲಿಕಾರ್ಜುನ್. ಸುವ್ಯವಸ್ಥಿತ ಸಮಾಜ ನಿರ್ಮಾಣಕ್ಕೆ ಪ್ರೆಸ್ ಹಾಗೂ ಕಾನೂನು ಅನುಷ್ಠಾನ ಶಾಂತಿಯುತ ಸಮಾಜಕ್ಕಾಗಿ ಪೊಲೀಸ್ ಅತ್ಯಗತ್ಯವಾಗಿದೆ. ಇವೆರಡು ಒಂದು ನಾಣ್ಯದ ಎರಡು ಮುಖಗಳಾಗಿವೆ. ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಇವು ಅಡಿಪಾಯಗಳಾಗಿವೆ ಎಂದು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘದ ರಾಜ್ಯಾಧ್ಯಕ್ಷರಾದ ಬಂಗ್ಲೆ ಮಲ್ಲಿಕಾರ್ಜುನ್ ಅಭಿಪ್ರಾಯ ವ್ಯಕ್ತಪಡಿಸಿದರು. ಅವರು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘದ ಕೂಡಲ್ಗಿ ತಾಲೂಕು ಘಟಕದಿಂದ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆ ಹಾಗೂ ಎಸ್ಎಸ್ ನಾರಾಯಣ ಸೂಪರ್ ಸ್ಪೆಷಾಲಿಟಿ ಸೆಂಟರ್ ದಾವಣಗೆರೆ ಇವರ ಜಂಟಿ ಸಹಭಾಗಿತ್ವದಲ್ಲಿ ವಿಶ್ವ ಪತ್ರಿಕಾ ದಿನಾಚರಣೆ ಪ್ರಯುಕ್ತ ಆಯೋಜಿಸಲಾಗಿದ್ದ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಮಾತನಾಡಿದರು. ಸಮಾಜದ ಎರಡು ಕಣ್ಣುಗಳಂತೆ ಕಾರ್ಯನಿರ್ವಹಿಸುತ್ತಿರುವ ಪ್ರೆಸ್ ಹಾಗೂ ಪೊಲೀಸ್ ಕ್ಷೇತ್ರಗಳನ್ನೇ ಸರ್ಕಾರ ನಿರ್ಲಕ್ಷಿಸಿರೋದು ಖಂಡನೀಯವಾಗಿದೆ. ಬಹು ವರ್ಷಗಳಿಂದಲೂ ಪತ್ರಕರ್ತರ ಹಕ್ಕೊತ್ತಾಯಗಳನ್ನ ಸರ್ಕಾರ ಈಡೇರಿಸುತ್ತಿಲ್ಲ. ಪತ್ರಿಕೆ ಮತ್ತು ಪತ್ರಕರ್ತರ ಸಂಕಷ್ಟವನ್ನ ಸರ್ಕಾರ ಅರಿತು ಶೀಘ್ರವೇ ಸ್ಪಂದಿಸಬೇಕು. ಪತ್ರಕರ್ತರಿಗೆ ಸರ್ಕಾರ ಕನಿಷ್ಠ ಮೂಲಭೂತ ಸೌಲಭ್ಯಗಳನ್ನ ನೀಡಿಲ್ಲ. ಕಾರಣ ಪತ್ರಕರ್ತರೆಲ್ಲರೂ ಒಗ್ಗೂಡಿ ಸರ್ಕಾರವನ್ನ ಎಚ್ಚರಿಸುವ ಕೆಲಸ ಮಾಡಬೇಕಾಗಿದೆ. ಪತ್ರಕರ್ತರು ಸಾರ್ವಜನಿಕ ವರದಿ ಮಾಡಲು ಗ್ರಾಮೀಣ ಪತ್ರಕರ್ತರಿಗೆ ಉಚಿತ ಬಸ್ ಪಾಸ್ ವ್ಯವಸ್ಥೆ ಕಲ್ಪಿಸಬೇಕಿತ್ತು. ಸರ್ಕಾರದವರು ಹಾಗೂ ರಾಜಕಾರಣಿಗಳು ಸಂಬಂಧಿಸಿದ ಇಲಾಖಾ ಅಧಿಕಾರಿಗಳು ಮೊಸಳೆ ಕಣ್ಣೀರು ಸುರಿಸುತ್ತಿದ್ದಾರೆ. ಇದು ಸಲ್ಲದ್ದು. ಪತ್ರಕರ್ತರಿಗೆ ಎಷ್ಟೊಂದು ಸಂಕಷ್ಟ ನೋವುಗಳಿದ್ರೂ ಸಾಮಾಜಿಕ ಕಾಳಜಿ ಜನಪರ ಹಿತಕ್ಕಾಗಿ ವರದಿ ಮಾಡಲು ಹಿಂಜರಿಯುವುದಿಲ್ಲ. ಹಿಂಗಾದಲ್ಲಿ ನ್ಯಾಯಾಲಯದಲ್ಲಿ ದಾವೆ ಹೂಡುವ ಮೂಲಕ ಸರ್ಕಾರವನ್ನ ಎಚ್ಚರಿಸುವ ಕೆಲಸ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾದ ಕಾವಲಿ ಶಿವಪ್ಪ ನಾಯಕ್ ಮಾತನಾಡಿ, ಪತ್ರಕರ್ತರು ಸುದ್ದಿಗಳನ್ನ ಪ್ರಸಾರ ಮಾಡೋದರ ಜೊತೆಗೆ ಪತ್ರಿಕಾ ದಿನಾಚರಣೆಯ ಮೂಲಕ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಆಯೋಜನೆ ಮಾಡಿರೋದು ಸಾರ್ವಜನಿಕರಿಗೆ ಉಪಯುಕ್ತವಾಗಿದೆ ಎಂದರು. ಡಿಒಎಸ್ಪಿ ಮಲ್ಲೇಶ್ ದೊಡ್ಮನಿ ಮಾತನಾಡಿ, ಪತ್ರಕರ್ತರು ಅತ್ಯಂತ ಒತ್ತಡದ ಬದುಕಿನಲ್ಲಿ ಸಾಗುತ್ತಿದ್ದು ಸಾರ್ವಜನಿಕರಿಗೆ ಉಪಯುಕ್ತವಾಗುವ ಇಂತಹ ಕಾರ್ಯಕ್ರಮಗಳು ಹೆಚ್ಚು ಹೆಚ್ಚು ನಡೆಯಲಿ ಎಂದರು. ಡಿಎಚ್ಒ ಡಾಕ್ಟರ್ ಶಂಕರ್ ನಾಯಕ್ ಅವರು ಮಾತನಾಡಿ, ಸಾರ್ವಜನಿಕರು ತಮ್ಮ ಆರೋಗ್ಯದ ದೃಷ್ಟಿಯಿಂದ ಹೆಚ್ಚು ಹಣ್ಣುಗಳು, ಹಸಿ ತರಕಾರಿ ಬಳಸೋದ್ರಿಂದ ಉತ್ತಮ ಆರೋಗ್ಯವಂತರಾಗಿರಬಹುದು. ತಮ್ಮ ಆರೋಗ್ಯದಲ್ಲಿ ಕರಿದ ಪದಾರ್ಥಗಳನ್ನ, ಬೇಕರಿ ತಿನಿಸುಗಳನ್ನ ಅತಿ ಹೆಚ್ಚು ಬಳಸಬಾರದೆಂದು ಸಲಹೆ ನೀಡಿದರು. ತಾಲೂಕು ವೈದ್ಯಾಧಿಕಾರಿ ಪ್ರದೀಪ್ ಕುಮಾರ್ ಮಾತನಾಡಿ, ಸಾರ್ವಜನಿಕರಿಗೆ ಆರೋಗ್ಯಕ್ಕೆ ಸಂಬಂಧಿಸಿದ ಹಲವು ಸಲಹೆ ಸೂಚನೆಗಳನ್ನ ಹಾಗೆ ಉಪಯುಕ್ತ ಮಾಹಿತಿಗಳನ್ನ ನೀಡಿದರು. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘದ ತಾಲೂಕು ಘಟಕದ ಅಧ್ಯಕ್ಷರಾದ ಬಾಣದ ಶಿವಮೂರ್ತಿಯವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ರು. ಶಾಸಕರ ಆಪ್ತ ಸಹಾಯಕರಾದ ಜಿ ಮರಳಸಿದ್ದಪ್ಪ ಹಾಗೂ ದಿನಕರ್, ಪಟ್ಟಣ ಪಂಚಾಯಿತಿ ಸ್ಥಾಯಿ ಸಮಿತಿ ಅಧ್ಯಕ್ಷ ಸೈಯದ್ ಶುಕೂರ್, ಸಾರ್ವಜನಿಕ ಆಸ್ಪತ್ರೆಯ ವೈದ್ಯರು, ಕರ್ನಾಟಕ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಸಾಲುಮನೆ ರಾಘವೇಂದ್ರ, ಪಟ್ಟಣ ಪಂಚಾಯಿತಿ ಸದಸ್ಯರಾದ ಊರಮ್ಮ, ಸರಸ್ವತಿ, ರಾಘವೇಂದ್ರ, ವೀರಶೈವ ಮಹಾಸಭಾ ತಾಲೂಕು ಅಧ್ಯಕ್ಷರಾದ ಸುನಿಲ್ ಗೌಡ, ಸಮಾಜ ಸೇವಕ ಸ್ನೇಹಿತರ ಬಳಗದ ಅಧ್ಯಕ್ಷ ಅಬ್ದುಲ್ ರೆಹಮಾನ್ ಖಾನ್, ಡಾಕ್ಟರ್ ರಾಕೇಶ್, ದಾವಣಗೆರೆಯ ಎಸ್ಎಸ್ ನಾರಾಯಣ ಹೆಲ್ತ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯ ವೈದ್ಯ ಡಾಕ್ಟರ್ ರಾಕೇಶ್ ವೇದಿಕೆಯಲ್ಲಿದ್ದರು. ಆರೋಗ್ಯ ಸಿಬ್ಬಂದಿಗಳಾದ ಗುಡ್ಡಪ್ಪ, ಕಾರ್ತಿಕ್, ಆಂಜಿನಪ್ಪ, ಸೃಷ್ಟಿ, ಲಾವಣ್ಯ, ವಾತ್ಸಲ್ಯ, ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘದ ಪದಾಧಿಕಾರಿಗಳಾದ ಬಿ ರಾಘವೇಂದ್ರ, ಕೆ ತಿಪ್ಪಸ್ವಾಮಿ, ಮಂಜುನಾಥ್, ಅನಿಲ್ ಕುಮಾರ್, ನಾರಾಯಣ್, ಬಣಕಾರ್ ಮೂಗಪ್ಪ, ಎಂಪಿ ರಮೇಶ್, ವಸಂತ್, ಕೆಎಸ್ ವೀರೇಶ್, ವಾಗೀಶ್ ಮೂರ್ತಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ವೇದಿಕೆಯಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘದಿಂದ ಅನೇಕ ಗಣ್ಯರಿಗೆ ಗೌರವ ಸನ್ಮಾನ ಮಾಡಲಾಯಿತು. ತಾಲೂಕಿನ ವಿವಿಧ ಕಡೆಗಳಿಂದ ಆಗಮಿಸಿದ್ದ ಅನೇಕರು, ಪಟ್ಟಣದ ನೂರಾರು ನಾಗರಿಕರು, ಸಾರ್ವಜನಿಕರು ಆರೋಗ್ಯ ತಪಾಸಣೆಯಲ್ಲಿ ಭಾಗಿಯಾಗಿದ್ದರು. ವರದಿಗಾರರು ವೇಜಿ ಋಷಭೇಂದ್ರ, ಚಾಣಕ್ಯ ಎಕ್ಸ್‌ಪ್ರೆಸ್ ನ್ಯೂಸ್ ಬ್ಯೂರೋ, ಕೂಡ್ಲಿಗಿ. ಸ್ಟಾರ್ಟಿಂಗ್ ಇತ್ತಲ್ಲ ಅಲ್ಲೇ ಹಾಕ್ಸ್ಬೇಕಾಯ್ತು.
ನೋಡೋದು ಬನ್ನಿ. BP ಶುಗರ್ ಮಾತ್ರ ತಗೊಂತಿಲ್ಲ. ಎಷ್ಟು ವರ್ಷದಿಂದ BP ಶುಗರ್? BP ಸ್ವಲ್ಪ ಸೈಡ್ ಸೈಡ್ ಏನು ನೋಡ್ತಾರೆ ಕೆಳಗೆ ಈ ಒಂದು ಇದಕ್ಕೆ ಸರ್ಕಾರನೂ ನಮಗೆ ಬೆಂಬಲ ಇಲ್ಲ. ಯಾವುದೇ ರೀತಿಯಿಂದ 80% ಪತ್ರಕರ್ತರಿಗೆ ರಾಜ್ಯ ಸರ್ಕಾರದಿಂದ ಯಾವುದೇ ರೀತಿಯಿಂದ ಸಹಾಯ ಇಲ್ಲ. ಜೊತೆಗೆ ಪತ್ರಿಕೆ ನಡೆಸಂತ ಮಾಲೀಕರುಗಳು, ಇವತ್ತು ಮಾಧ್ಯಮ ಪಟ್ಟಿಯಲ್ಲಿರುವಂತ ಮಾಲೀಕರುಗಳು ಅವ್ರನ್ನು ಒಂದ್ ಕಡೆ ವಂಚನೆ ಮಾಡ್ತಾ ಅವ್ರಿಗೆ ಇನ್ಶೂರೆನ್ಸ್ ಕೊಡದಾನೆ, ಪೇ ಸ್ಲಿಪ್ ಕೊಡದಾನೆ, ಕಾರ್ಮಿಕ ಕಾನೂನುಗಳು ಅನುಷ್ಠಾನ ಬರ್ದಾನೆ, ಎರಡರ ಮಧ್ಯೆ ತೊಳೆದಾಡ್ತಿದ್ರು ಅಂತ ಹೀನಾಯ ಸ್ಥಿತಿಯಲ್ಲಿ ನಮ್ಮ ಪತ್ರಕರ್ತರು ಇವತ್ತು ಸೇವೆ ಮಾಡ್ತಿರೋದು ನಿಜಕ್ಕೂ ಒಂದು ಹೆಮ್ಮೆಯ ಸಂಗತಿ ಅಂತ ಈ ಸಂದರ್ಭದಲ್ಲಿ ಅವರಿಗೆ ನಾನು ನೆನೆಯಕ್ಕೆ ಇಷ್ಟಪಡ್ತೇನೆ. ಇಡೀ ನಮ್ಮ ದೇಶದಲ್ಲಿ ಕಾಕಿ, ಕಾವಿ, ಖಾದಿ ಇವುಗಳನ್ನ ತಿದ್ದುವಂತ ಒಂದು ಶಕ್ತಿ ಏನಾದರೂ ಇದ್ರೆ ಅದು ನಾವು ಪತ್ರಕರ್ತರಂತ ಎದೆ ತಟ್ಕೊಂಡ್ಬಿಟ್ಟು ಹೇಳುತ್ತ ಒಂದು ಸಂದರ್ಭ ನಾವು ಇರ್ತೇವೆ. ಹಣ ಎಷ್ಟಿದ್ದಾರೆ, ಹಣ ಎಷ್ಟಿದ್ದಾರೆ, ಋಣ ಇದ್ದರಷ್ಟೇ ಮಾತ್ರ ನಮ್ಮ ಜೀವನ ಅಂತ ನಾವು ತಿಳ್ಕೊಂಡು ಹೋಗುವಂತ ಸತ್ಯ ನಮ್ಮ ಮುಂದೆ ಬರಬೇಕಂತ ಈ ಸಂದರ್ಭದಲ್ಲಿ ಹೇಳ್ತಾ, ನಮಗೆಲ್ಲ ಗೊತ್ತಿದೆ ನಮ್ಮ 16 ಬಜೆಟ್ ಮಂಡಿಸಿದಂತ ಸಿದ್ದರಾಮಣ್ಣವರು ಯಾಕೋ ನಮ್ಮ ಪತ್ರಕರ್ತರ ಮೇಲೆ ಕೆಂಗಣ್ಣು ಬೀರಿದ್ದಾರೆ. ನಾವಿರೋದು ಕೇವಲ 10,000 ಜನಕ್ಕೆ ಬಸ್ ಪಾಸ್ ಕೊಡೋದು ದೊಡ್ಡದಲ್ಲ ಸರ್ಕಾರಕ್ಕೆ. ಕೇವಲ 30 ಲಕ್ಷ ವರ್ಷಕ್ಕೆ ಅದು ಜಿಲ್ಲಾ ಮಟ್ಟದಲ್ಲಿ ಆಗುತ್ತೆ. ಇವತ್ತು ಮಹಿಳೆಯರಿಗೆ 2.5 ರಿಂದ 3 ಕೋಟಿ ಮಹಿಳೆಯರಿಗೆ ಇಡೀ ರಾಜ್ಯಾದ್ಯಂತ ಓಡಾಡೋದಕ್ಕೆ ಕೊಟ್ಟಿದ್ದಾರೆ. ಸಂತೋಷ. ಅಲ್ಲಿ ಓಡಾಡ್ತಿರೋದು ಯಾರು? ನಮ್ಮ ಅಕ್ಕ ತಂಗಿಯರು, ನಮ್ಮ ತಾಯಿಯರು. ಅದ್ರ ಬಗ್ಗೆ ನಮ್ಮ ತಕರಾರಿಲ್ಲ. ಅದು ಆ ಕುರಿತಂತೆ ನಾವೊಂದು ಸರ್ಕಾರಕ್ಕೆ ತುಂಬ ಒಂದು ಧನ್ಯವಾದ ತಿಳಿಸ್ತೇವೆ. ಇವತ್ತು ಪತ್ರಕರ್ತರಿಗೆ ಹೆಚ್ಚಿನ ರೀತಿಯಾಗಿ ಆ ಒಂದು ಅವಶ್ಯಕತೆ ಬೇಕು. ಇವತ್ತು ನಾವು ಹಗಲಿರುಳು ಹಿಂದೆ ಬೆಳಗಾಂ ಅಧಿವೇಶನ ಸಂದರ್ಭ ಇರ್ಬೋದು, ಇಲ್ಲ ಬೆಂಗಳೂರಲ್ಲಿ ಅಧಿವೇಶನ ಸಂದರ್ಭ ಇರ್ಬೋದು, ಇಲ್ಲ ಫ್ರೀಡಂ ಪಾರ್ಕ್ ಅಲ್ಲಿ ಅನೇಕ ಹೋರಾಟಗಳನ್ನ ಆ ರೀತಿಯಾಗಿ ಬೀದಿಯಲ್ಲಿ ನಿಂತು ಹೋರಾಟ ಮಾಡ್ತಾ ಇದ್ದೀವಿ. ನಮಗೆ ಜಿಲ್ಲಾ ಮಟ್ಟದಲ್ಲಿ ಬಸ್ ಮಾಡಿಸ್ತಾರೆ. ಇವತ್ತು ನಾವು ಕೇಳಿದ್ರು ಕೊಡಂತ ಸ್ಥಿತಿಯಲ್ಲಿ ಇವತ್ತು ಸರ್ಕಾರ ಇದೆ. ಇವತ್ತು ಬೇಡ ಅಂತಂದ್ರೂ ಆ ರೀತಿಯಾಗಿ ಬೇರೆಯವರಿಗೆ ಅಂತ ಒಂದು ಸವಲತ್ತು ಕೊಟ್ಟು ಬಸ್ ಪಾಸ್ಕೊಂಡು ಕೊಡ್ತಾರೆ. ಯಾವ ನ್ಯಾಯ ಅಂತ ನಾನು ಕೇಳೋದು. ಸಿದ್ದರಾಮಯ್ಯವರು ತಮ್ಮ ಮನೆಯಿಂದೇನು ಕೊಡಲ್ಲ. ನಾವೆಲ್ಲ ಏನು ಕೊಡ್ತೀವೋ ಟ್ಯಾಕ್ಸು ಅದೇ ದುಡ್ಡಿಂದ ಇವತ್ತು ಸರ್ಕಾರ ನಡೀತದೆ, ಅದರದ್ದೇ ದುಡ್ಡು ಕೊಡ್ತಾರೆ. ಒಂದು 30 ಲಕ್ಷ ಕೊಡೋದೇನು ದೊಡ್ಡದಲ್ಲ. ಯಾಕೆ ಈ ರೀತಿ ಮಾಡ್ತಿದ್ರೆ ಗೊತ್ತಿಲ್ಲ. ಈ ವಿಚಾರ ಕುರಿತಂತೆ ಬಹಳಷ್ಟು ಗಂಭೀರವಾಗಿ ನಮ್ಮ ಕಾರ್ಯಪದ್ಧತಿ ತಗೊಂಡಿದೆ. ಅದರ ಜೊತೆಗೆ ಇವತ್ತು ವಕೀಲರ ರಕ್ಷಣಾ ಕಾಯ್ದೆ ಒಂದು 6 ತಿಂಗಳ ಹಿಂದೆ ಕೊಟ್ಟರು ಸರ್ಕಾರ. ವೈದ್ಯರ ರಕ್ಷಣಾ ಕಾಯ್ದೆ ಈಗಾಗಲೇ ತಗೊಂಡ್ಬಿಟ್ಟಿದ್ದಾರೆ ವೈದ್ಯರ. ಇದ್ರ ಜೊತೆಗೆ ಸರ್ಕಾರಿ ನೌಕರನ್ನು ತಮಗೇನು ಬೇಕು ಅವರನ್ನು ಸರ್ಕಾರಿ ರಕ್ಷಣಾ ಕಾಯ್ದೆ ತಗೊಂಡ್ಬಿಟ್ಟಿದ್ದಾರೆ. ಇವತ್ತು ಸಮಾಜದಲ್ಲಿ ಹೆಚ್ಚಿನ ಹಲ್ಲೆಗಳಾಗೋದು, ಪ್ರಾಣಾಂತಿಕವಾಗಿ ನಾವು ಮರ್ಡರ್ಗಳಾಗಂತ ಪರಿಸ್ಥಿತಿ ಇವತ್ತು ಪತ್ರಕರ್ತರಿಗೆ. ಈ ನಿಟ್ಟಿನಲ್ಲಿ ಸರ್ಕಾರ ಆಲೋಚನೆ ಮಾಡ್ತಾ ಇದೆ. ಇವತ್ತು ನಾವು ಕೇಳ್ದೇನೆ ಇವತ್ತು ನಮಗೆ ಪತ್ರಕರ್ತರ ರಕ್ಷಣಾ ಕಾಯ್ದೆ ಒದಗಿಸಬೇಕಾಗಿದ್ದು ಇವತ್ತು ಸರ್ಕಾರದ ಆದ್ಯ ಕರ್ತವ್ಯ. ಅದೆರಡು ಕಾರ್ಯ ಮಾಡದೇ ಹಿನ್ನೆಲೆಯಲ್ಲಿ ಈ ಒಂದು 3 ವರ್ಷದಲ್ಲಿ ಅನೇಕ ಹೋರಾಟಗಳು ನಮ್ಮಿಂದ ಆಗಿದ್ದಾವೆ. ಇದು ಮುಂದಿನ ತಿಂಗಳು ಸರ್ಕಾರದ ವಿರುದ್ಧ ಮಾನ್ಯ ಮುಖ್ಯಮಂತ್ರಿಗಳ ವಿರುದ್ಧ ಒಂದು ರಿಟ್ ಪಿಟಿಷನ್ ಹೈಕೋರ್ಟ್ ಅಲ್ಲಿ ದಾವೆ ಹೂಡುವುದರ ಮುಖಾಂತರ ಇವತ್ತು ಸರ್ಕಾರಕ್ಕೆ ಒಂದು ಚಾಟಿ ಏನು ಬೀಸುವಂತ ಕಾಯಕ ನಮ್ಮ ಧ್ವನಿಯಿಂದ ಸಾಕ್ತಾ ಇದೆ ಅಂತ ಹೇಳೋದ್ರ ಜೊತೆಗೆ ಇದೇ ರೀತಿ ತೆಲಂಗಾಣದಲ್ಲೂ ಆದಂತ ಸಂದರ್ಭದಲ್ಲಿ ಅವ್ರು ಕೋರ್ಟಿಗೆ ಹೋಗ್ಬಿಟ್ಟು 25,000 ಪತ್ರಕರ್ತರಿಗೆ ಅಕ್ರಿಡೇಷನ್ ತಗೊಂಡು ಇವತ್ತು ಏನ್ ಬೇಕು ಆ ಹೋರಾಟದಿಂದ ತಗೊಂಡಿದ್ದಾರೆ. ಇಂತಹ ಒಂದು ಸ್ಥಿತಿಯಲ್ಲಿ ನಮ್ಮ ಪತ್ರಕರ್ತರಿದ್ದಾರೆ. ಅದಕ್ಕೆ ತಾವೇನಿದ್ದೀರಿ ಸಾರ್ವಜನಿಕರು, ನೀವೆಲ್ಲ ನಮ್ಮ ಪತ್ರಕರ್ತರ ಆಸ್ತಿ. ನಿಮ್ಮ ರಕ್ಷಣೆ, ನಿಮ್ಮ ಆರೈಕೆ, ನಿಮ್ಮ ಒಳ್ಳೆ ಮನಸ್ಸಿಂದ ಇವತ್ತು ನಮ್ಮ ಪತ್ರಕರ್ತರು ಅಷ್ಟು ಜೀವನ ಮಾಡ್ತಾ ಕರೀತಾರೆ. ಕೆಲವು ಸಂದರ್ಭದಲ್ಲಿ ನಾನು ನೋಡ್ತೀನಿ ನಮ್ಮ ಪತ್ರಕರ್ತರು ಸಾವನ್ನಪ್ಪಿದಾಗೆ ನಿಜವಾಗೂ ಅವರು 9 ದಿನ ಕಾರ್ಯ. ನಾವು ಕೊಟ್ಟಂತ ಮಾಹಿತಿ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಮತ್ತಷ್ಟು ಮಾಹಿತಿಗಾಗಿ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಚಾಣಕ್ಯ ಎಕ್ಸ್‌ಪ್ರೆಸ್ ಯೂಟ್ಯೂಬ್ ಚಾನಲ್.